ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗೇ ಇದ್ದೀರಾ ಅಂದ್ಕೋತಾ ಇವತ್ತಿನ ನನ್ನ ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ನನ್ನ ಲಾಗ್ಗೆ ಸ್ವಾಗತ. ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನವನಾದ ನಾನು ಚಿಕ್ಕದಾಗಿ ಯೂಟ್ಯೂಬ್ ಬ್ಲಾಗ್ನ ಚಾಲೂ ಮಾಡಿದ್ದೀನಿ. ನೀವು ಮಾಡೋ ಸಪೋರ್ಟಿಂದ ನನಗೆ ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ. ನಾನು ಹಾಕಿರೋ ವಿಡಿಯೋಗಳನ್ನು ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ನಾನು ಶಿರ್ಸಿ ಹೋಗ್ತಾ ಇದ್ದೀನಿ. ಶಿರ್ಸಿ ಅಂದ ಕೂಡಲೇ ನೆನಪಾಗೋದೇ ತಾಯಿ ಮಾರಿಕಾಂಬೆ ದೇವಸ್ಥಾನ. ಶ್ರೀ ಮಾರಿಕಾಂಬಾ ದೇವಸ್ಥಾನವು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿದೆ. ಕಾರವಾರ ಮತ್ತು ಅಂಕೋಲಾ ಕಡೆಯಿಂದ ಹೋಗುವವರು ಯಲ್ಲಾಪುರ ಮಾರ್ಗವಾಗಿ ಕೂಡ ಹೋಗ್ಬೋದು, ಇಲ್ಲ ಕುಮಟಾ ಮಾರ್ಗವಾಗಿ ಕೂಡ ಹೋಗ್ಬೋದು. ನಾವೀಗ ಕುಮಟಾ ಮಾರ್ಗವಾಗಿ ಪ್ರೈವೇಟ್ ವೆಹಿಕಲ್ನಲ್ಲಿ ಹೋಗ್ತಾ ಇದ್ದೀವಿ. ಅದಲ್ಲದೆ ಇಲ್ಲಿಗೆ ಹೋಗಲಿಕ್ಕೆ ಅಂಕೋಲಾದಿಂದ ಕೂಡ ಬಸ್ಸಿನ ವ್ಯವಸ್ಥೆ ಇದೆ, ಕುಮಟಾದಿಂದನೂ ಬಸ್ಸಿನ ವ್ಯವಸ್ಥೆ ಇದೆ, ಹಾಗೆ ಯಲ್ಲಾಪುರದಿಂದ ಕೂಡ ಬಸ್ಸಿನ ವ್ಯವಸ್ಥೆ ಇದೆ. ಶಿರಸಿ ಬಸ್ ಸ್ಟ್ಯಾಂಡ್ನಿಂದ ಸ್ವಲ್ಪವೇ ದೂರದಲ್ಲಿ ಇದು ಇರುವುದರಿಂದ ನಡೆದುಕೊಂಡು ಕೂಡ ಹೋಗ್ಬೋದು. ರಿಕ್ಷಾ ವ್ಯವಸ್ಥೆ ಕೂಡ ಅಲ್ಲಿಂದ ಇದೆ. ಇದಲ್ಲದೆ ಪ್ರೈವೇಟ್ ಗಾಡಿ ಕೂಡ ತಗೊಂಡು ಹೋಗ್ಬೋದು. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಈ ದೇವಸ್ಥಾನವು ಐತಿಹಾಸಿಕ ಹಿನ್ನೆಲೆಯುಳ್ಳ ಶಿರಸಿಯ ಶ್ರೀ ಮಾರಿಕಾಂಬಾ ದೇವರ ಜಾತ್ರೆಯು ವಿಜೃಂಭಣೆಯಿಂದ ಅತಿ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತದೆ ಎಂದು ನಿಮಗೆಲ್ಲ ತಿಳಿದೇ ಇದೆ. ಇದೇ ಫೆಬ್ರವರಿ ತಿಂಗಳಲ್ಲಿ ಜಾತ್ರೆ ಕೂಡ ಇದೆ. ದೇವಸ್ಥಾನಕ್ಕೆ ಬಂದು ಮುಟ್ಟಿದ್ವಿ ನಾವು. ದೇವಸ್ಥಾನದ ಬಲದಿಕ್ಕಿನಲ್ಲಿ ಚಪ್ಪಲಿಗಳನ್ನ ಇಡ್ಲಿಕ್ಕೆ ಕೌಂಟರ್ ಇದೆ. ಚಪ್ಪಲಿಗಳನ್ನ ಕೌಂಟ್ರಲ್ಲಿ ಇಟ್ಟು ದೇವಸ್ಥಾನದ ಒಳಗಡೆ ಹೋಗಬೇಕಾಗುತ್ತೆ. ದೇವರ ದರ್ಶನ ಪಡೆದು ಬಂದ್ವಿ. ದೇವಸ್ಥಾನದ ಗರ್ಭಗುಡಿ ಒಳಗಡೆ ಫೋಟೋ ತೆಗಿಲಿಕ್ಕೆ ಅವಕಾಶ ಇರುವುದಿಲ್ಲ, ಹಾಗಾಗಿ ಹೊರಗಡೆಯಿಂದ ಜೂಮ್ ಮಾಡಿ ತೆಗಿತಾ ಇದ್ದೀವಿ. ಪ್ರಸಾದಕ್ಕೋಸ್ಕರ ಪ್ರಸಾದ ಕೌಂಟರ್ ಕೂಡ ಒಳಗಡೆ ಲಭ್ಯ ಇದೆ. ನಾವೀಗ ಶಿರಸಿ ಮಾರಿಕಾಂಬಾ ದೇವಿಯ ದರ್ಶನ ಪಡೆದು ಯಲ್ಲಾಪುರ ಮಾರ್ಗವಾಗಿ ಹೋಗ್ತಾ ಇದ್ದೀವಿ. ಶಿರಸಿ ಮತ್ತು ಯಲ್ಲಾಪುರದ ನಡುವೆ 2 ಪ್ರೇಕ್ಷಣೀಯ ಸ್ಥಳಗಳಿವೆ. ಅದ್ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೀವೇನಾದರೂ ಒಂದೇ ದಿನದಲ್ಲಿ 3 ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲಿಚ್ಛಿಸುವವರು ನನ್ನ ವಿಡಿಯೋನ ಫಾಲೋ ಮಾಡಿ. ಅದರ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಸ್ನೇಹಿತರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭ ದಿನ.